ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ವೆಲ್ಕಮ್ ಬ್ಯಾಕ್ ಅಗೈನ್. ಇವತ್ತು ವೀಕೆಂಡ್ ಆಗಿತ್ತು, ವಿಚ್ ಇಸ್ ಸಂಡೇ. ಎಲ್ಲರೂ ಮನೇಲಿದ್ವಿ. ಎಲ್ಲರೂ ಅಂದರೆ ನಾನು, ಹಸ್ಬೆಂಡ್ ಮತ್ತು ನನ್ನದು ಮಗಳು ಮನೇಲಿದ್ವಿ. ಇವತ್ತು ನನಗೆ ಅಂಥ ಮೇಜರ್ ಪ್ಲ್ಯಾನ್ಸ್ ಏನಿಲ್ಲ. ಸಂಡೇ ಆಗಿತ್ತು, ಸ್ವಲ್ಪ ನಿಧಾನಕ್ಕೆ ಎದ್ದು ತಿಂಡಿ ಗಿಂಡಿ ತಿಂದ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋ ಪ್ಲ್ಯಾನ್ಸ್ ಅಷ್ಟೇ ಇರೋದು. ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಆಲ್ಮೋಸ್ಟ್ ಸ್ಯಾಟರ್ಡೇ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸಿದ್ದೀನಿ, ದೊಡ್ಡ ಕೆಲಸನೂ ಮುಗಿಸಿದ್ದೀನಿ. ಇನ್ನೇನು ಇವತ್ತು ಊಟ ಮಾಡೋದು, ರೆಸ್ಟ್ ಮಾಡೋದು, ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಷ್ಟೇ ಪ್ಲ್ಯಾನ್ಸ್ ಇದೆ. ಹಾಗಾಗಿ ಇವತ್ತು ತಿಂಡಿ ಏನು ಮಾಡೋದು ಅಂತ ನಾನು ಹಸ್ಬೆಂಡ್ ಕೂತ್ಕೊಂಡು ಮಾತಾಡುವಾಗ ವಿ ಥಾಟ್ ಚಿಕನ್ ಸ್ಟೀವ್ ಮತ್ತು ಸ್ಟೀಮ್ಡ್ ಬ್ರೆಡ್ ಮಾಡೋಣ ಅಂತ. ಹಾಗೆ ಹಸ್ಬೆಂಡ್ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಿದ್ರು. ನಾನೀಗ ಅದನ್ನು ಸಾರ್ಟ್ ಮಾಡ್ತಾಯಿದ್ದೀನಿ. ಚಿಕನ್ ಸ್ಟೀವ್ ಮಾಡೋದು ತುಂಬ ಈಸಿ, ಅಷ್ಟೇನು ಕೆಲಸ ಇಲ್ಲ. ನನಗೆ ಯಾಕೆ ಕೆಲಸ ಇರಲಿಲ್ಲ ಅಂದರೆ ಎಲ್ಲ ಹಸ್ಬೆಂಡ್ ರೆಡಿ ಮಾಡಿಟ್ಟಿದ್ರು ಅದಕ್ಕೆ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದು, ಆಲೂಗೆಡ್ಡೆ, ಪೊಟ್ಯಾಟೊ, ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಪ್ಯಾನಿಗೆ ಎಣ್ಣೆ ಹಾಕಿ ಎಲ್ಲ ತರಕಾರಿಗಳನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಚಿಕನ್ ಹಾಕಿ ಪೆಪ್ಪರ್ ಸಾಲ್ಟ್ ಹಾಕಿ ನಾವಿಲ್ಲಿ ಕ್ಯಾಶು ಪೇಸ್ಟ್ ಹಾಕ್ತಿದ್ದೀವಿ ಮತ್ತು ಕೊಕೊನಟ್ ಮಿಲ್ಕ್ ಹಾಕ್ತಿದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಒಂದು ಕಡೆ ಕುಕ್ಕಿಂಗ್ ಆಗ್ತಿತ್ತು, ಇನ್ನೊಂದು ಕಡೆ ಕ್ಲೀನಿಂಗ್ ಕೆಲಸ ಸಹ ಆಗ್ತಿತ್ತು. ಮಗಳದು ಪ್ಲೇ ಏರಿಯಾ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಇನ್ನು ಕ್ಲೀನಿಂಗ್ ಕೆಲಸ ಸಹ ಮುಗೀತು. ಇನ್ನು ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಇವಾಗ ಬ್ರೆಡ್ ಸಹ ಸ್ಟೀಮ್ ಆಯಿತು, ಸ್ಟ್ಯೂ ಸಹ ಕುಕ್ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಟೇಸ್ಟ್ ಅಂತೂ ಸೂಪರಾಗಿತ್ತು. ಸಾಫ್ಟ್ ಬ್ರೆಡ್ಡಿಗೆ ಚಿಕನ್ ಸ್ಟೀವ್ ಒಳ್ಳೆ ಕಾಂಬಿನೇಷನ್. ಸೊ ಇದನ್ನು ಹೊಟ್ಟೆ ತುಂಬ ತಂದು ಹಾಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು. ಆ್ಯಂಡ್ ನಾವು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 12:30 1 o'clock ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಹೋಗಿ ಅದು ಬ್ರಂಚ್ ಆಗಿತ್ತು, ಹಾಗಾಗಿ ತಿಂದು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು. ಮತ್ತು ಎದ್ದು ತಲೆಗೆ ಸ್ನಾನ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಫುಲ್ ಫ್ರೆಶ್ ಆಗಿ ವಾಕಿಂಗ್ ಹೋದ್ವಿ. ಇಲ್ಲೇ ಮನೆ ಹತ್ರ ಒಂದು ಪಾರ್ಕ್ ಇತ್ತು, ಹಾಗಾಗಿ ನಾನು, ಹಸ್ಬೆಂಡ್ ಮತ್ತು ಪಾಪು ವಾಕಿಂಗ್ ಹೋಗಿದ್ವಿ. ಬೆಳಗ್ಗೆಯಿಂದ ಮನೇಲಿದ್ವಿ ಅಲ್ಲ, ಹಾಗೆ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಹಾಗೆ ಪಾರ್ಕಿಗೆ ಹೋಗಿ ಪಾರ್ಕಲ್ಲೆಲ್ಲ ವಾಕಿಂಗ್ ಮಾಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ತಕ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಹಸ್ಬೆಂಡ್ ನಾನು ಎಷ್ಟೋ ಹೊತ್ತು ಮಾತಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬರುವಾಗ ಗೋಲ್ಗಪ್ಪ ತಿಂದು ಮನೆಗೆ ರೀಚ್ ಆಗಿ ನಿದ್ರೆ ಮಾಡಿದ್ದು. ಆ್ಯಂಡ್ ನಾಳೆ ಇಟ್ಸ್ ಅಗೇನ್ ವೀಕ್ ಡೇ ಸ್ಟಾರ್ಟ್, ವಿಚ್ ಇಸ್ ಮಂಡೇ. ಇನ್ನು ಆಫೀಸ್ ಕೆಲಸ, ಮನೆ ಕೆಲಸ, ಪಾಪನ ನೋಡ್ಕೊಳ್ಳೋದು, ಅದು ಇದು ಅಂತ ಐಲ್ ಬಿ ಆಕ್ಯುಪೈಡ್, ಬಟ್ ದಟ್ಸ್ ಹೌ ಇಟ್ ಹ್ಯಾಸ್ ಟು ಬಿ ಆ್ಯಂಡ್ ಐ ಲವ್ ಇಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು, ಬಾಯ್.